ಮಾರ್ನಿಂಗ್ ಹೆವಿ ಟೈರ್ಡ್ ಆಗ್ತಿದೆ ಫುಲ್ ಟೈರ್ಡ್. ನೈಟ್ 12 ಗಂಟೆ ನಿದ್ದೆ ಇಲ್ಲ 12-1 ಗಂಟೆ. ಬೇರೆ ನಮ್ಮ ಪಾಪನ ಇನ್ನ ಬಿಟ್ರೆ ನಮ್ಮ ಮನೆಗೆಲ್ಲ ಗುರ್ಕಿ ಹೊಡಿತಾರೆ. ನಾನು ಮಾತ್ರ ಕರ್ಕೊಳ್ಳಿ. ನೈಟ್ 1 ಗಂಟೆ ಮಲ್ಕೊಂಡು ಇವಾಗ ಎದ್ದಿದ್ದೀವಿ. ಕಣ್ಣೆಲ್ಲ ಇಷ್ಟಿಷ್ಟಪ್ಪ ಬಂದೈತೆ. ನನಗೆ ನಿದ್ದೆನೇ ಆಗಿಲ್ಲ ಫ್ರೆಂಡ್ಸ್. ಅಲ್ಲೂ ನಿದ್ದೆ ಆಗಲ್ಲ, ಇಲ್ಲಿ ಬಂದ್ರು ನಿದ್ದೆ ಆಗಲ್ಲ, ಕಷ್ಟ. ಬಸ್ ಫಂಕ್ಷನ್ ಅಲ್ಲ ಅದಕ್ಕೆ. ನಾಳೆ ಮಲ್ಕೊಬಿಡು. ಸೊ ಈಗೆಲ್ಲ ರೆಡಿ ಆಗ್ತೀವಿ, ಆಮೇಲೆ ಸಿಗ್ತೀವಿ. ಇಲ್ಲ ಇವಾಗ ಬೆಳಗ್ಗೆ ಕಾಣಿಸ್ತಿದ್ಯಾ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ಬಿಟ್ಟು ಪಿಲ್ಟ್ರಾಕಿ ಇರ್ತಾರೆ. ನೋಡ್ ಬಾಯಿ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಮುಂದೆ ಹಿಂದೆ ಸ್ಟಾರ್ಟಿಂಗಿಂದನೂ ಸ್ಟಾರ್ಟ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ಒಂದು ವಿಡಿಯೋ ಬಂದು ಲಾಸ್ಟ್ ಟೈಮ್ ವಿಡಿಯೋ ನೋಡಿದರೆ ಎಲ್ಲರೂ ಅದು ಕಂಟಿನ್ಯೂಯಸ್ ವಿಡಿಯೋ ಆಗಿರುತ್ತೆ. ಅಂದರೆ ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ನಾಮಕರಣದ ದಿನದ ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರುತ್ತೆ, ಬೇಗ ವೀಡಿಯೋಸ್ ನೋಡ್ಬೋದು. ಸೊ ಇದು ನಾಮಕರಣದ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾವೆಲ್ಲರೂ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ ನಮ್ಮ ಜೊತೆ, ನೀವು ಕೂಡ ಯಾವ ರೀತಿ ಮೇಕಪ್ ಆಗ್ತೀವಿ ಯಾವ ರೀತಿ ಅಂತ ನೋಡೋಣ. ಸೊ ಹಾಗೆ ಫಾರ್ ದಿ ಫಸ್ಟ್ ಟೈಮ್ ನಾವು ಮೇಕಪ್ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೋಗ್ತಾ ಇರೋದು. ಸೊ ಏನೇನಾಗುತ್ತೆ ಎಲ್ಲ ನೋಡೋಣ ಬನ್ನಿ. ಸೊ ಫೈನಲಿ ನಾವು ಪಾರ್ಲರ್ ಹತ್ರ ರೀಚ್ ಆದ್ವಿ ಮೇಕಪ್ ಮಾಡಿಸ್ಕೊಳ್ಳಿಕ್ಕಂತ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ಯಾರೂ ಮೇಕಪ್ ಮಾಡಿಸ್ಕೊಂಡಿಲ್ಲ ಇಲ್ಲಿ ತನಕ. ಸೊ ಈ ರೀತಿ ಹೋಗಿ ಮೇಕಪ್ ಮಾಡಿಸ್ಕೊಳ್ಳೋದು ಅದೆಲ್ಲ ಯಾವತ್ತೂ ಮಾಡಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ನಾನು ಕೂಡ ಮಾಡಿಸ್ಕೊಳ್ತಾ ಇರೋದು. ಸೊ ನಾನು ಅಂದರೆ ಸೆಲ್ಫ್ ಮೇಕಪ್ ಮಾಡ್ಕೊಳ್ತಾ ಇದ್ದೆ. ಸೊ ಈ ರೀತಿ ಹೋಗಿ ಬೇರೆಯವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡಿರೋದು ಫಸ್ಟ್ ಟೈಮ್, ದುಡ್ಡು ಕೊಟ್ಟು ಮೇಕಪ್ ಮಾಡಿಸ್ಕೊಂಡಿರೋದು ಫಸ್ಟ್ ಟೈಮ್. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೇನು ಅಷ್ಟೊಂದೇನು ಚೆನ್ನಾಗಿ ಅನಿಸ್ಲಿಲ್ಲ, ಬಟ್ ಚೆನ್ನಾಗಿ ಮಾಡಿದರು ಅವರು ಕೂಡ. ಸೊ ಅವ್ರಿಗೂ ಕೂಡ ಹುಷಾರಿರಲಿಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅಂದರೆ ಜ್ವರ ಆ ಥರ ಏನೋ ಇತ್ತು. ಬಟ್ ಹೇಳಿದ್ದೀನಿ, ಮಾತು ಕೊಟ್ಟಿದ್ದೀನಿ ಅಂತ ಅವರು ಕೂಡ ಬಂದು ಮಾಡಿಕೊಟ್ರು. ಬಟ್ ಅವರು ಚೆನ್ನಾಗಿ ಮಾಡಿದರು. ಸೊ ಇಲ್ಲಿ ನಮ್ಮ ಅಕ್ಕ ಮಾಡಿಸ್ಕೊತಾ ಇದ್ದಾಳೆ ನೋಡ್ಬೋದು. ಅವಳಿಗೆ ಚೆನ್ನಾಗಿ ಸೆಟ್ ಆಗಿತ್ತು, ಚೆನ್ನಾಗಿ ಬ್ಲೆಂಡ್ ಮಾಡಿದರು, ಚೆನ್ನಾಗಿ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ನೀಟಾಗಿ ಬ್ಲೆಂಡ್ ಆಗಿತ್ತು, ಸೆಟ್ ಆಗಿತ್ತು ಫೇಸ್ಗೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇರ್ ಸ್ಟೈಲು ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಎಲ್ಲ ಹಾಕಿದ್ರು ಅವರೇನೆ. ಸೊ ಎಲ್ಲನೂ ಚೆನ್ನಾಗಿ ಕಾಣಿಸ್ತಿತ್ತು ಓವರಾಲ್ ಆಗಿ. ಇನ್ನೊಬ್ಳಿಗೂ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಪರ್ಸ್ನಲ್ ಆಗಿ ನನಗೆ ಸೆಟ್ ಆಗಿರಲಿಲ್ಲ, ಚೆನ್ನಾಗಿ ಬ್ಲೆಂಡ್ ಆಗಿರಲಿಲ್ಲ, ಫೇಸಿಗೆ ನೀಟಾಗಿ ಅಪ್ಲೈ ಆಗಿರಲಿಲ್ಲ. ಸೊ ಅದೊಂಥರ ಕೇಕಿ ಎದ್ದೆದ್ದು ಕಾಣಿಸ್ತಾ ಇತ್ತು. ಸೊ ಹೇರ್ ಸ್ಟೈಲ್ ಕೂಡ ಬಂದ್ ಮಾಡಿಸ್ಕೊಂಡಿದ್ದೆ, ಅದು ಕೂಡ ತುಂಬ ಲೂಸ್ ಆಗಿತ್ತು. ಮನೆ ಹತ್ರ ಹೋಗೋಷ್ಟರಲ್ಲೇ ಎಲ್ಲ ಉದ್ರೋಗ್ತಾ ಇತ್ತು. ಸೊ ಅದು ಸೆಟ್ ಆಗ್ತಾ ಇರಲಿಲ್ಲ ನನ್ನ ಫೇಸಿಗೆ ಕೂಡ, ಅದು ಒಂಥರ ತುಂಬ ಲೂಸ್ ಆಗಿ ಉದ್ರೋ ಥರ ಆಗಿಬಿಟ್ಟಿತ್ತು. ಸೊ ಪರ್ಸ್ನಲ್ ಆಗಿ ನನಗೆ ಅವರೇನೋ ಚೆನ್ನಾಗಿ ಮಾಡಿದರು, ಬಟ್ ಯಾವುದೇ ಕೆಲಸ ಮಾಡಿದ್ರು ಪೇಷನ್ಸು ಮತ್ತು ಡೆಡಿಕೇಶನ್ ಇರಲೇಬೇಕಾಗುತ್ತೆ. ಸೊ ಪೇಷನ್ಸ್ ಅವ್ರಿಗೂ ಕೂಡ ಹುಷಾರಿರಲಿಲ್ಲ. ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿರೋರ್ಗೂ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಪರ್ಸ್ನಲ್ ಆಗಿ ನನಗೆ ಹೇರ್ ಸ್ಟೈಲ್ ಇರ್ಬೋದು, ಮೇಕಪ್ ಇರ್ಬೋದು, ತುಂಬ ಅಷ್ಟು ಸೆಟ್ ಆಗಲಿಲ್ಲ. ನನ್ನ ಫೇಸಿಗೂ ಸೆಟ್ ಆಗಿರಲಿಲ್ಲ, ನನ್ನ ಹೇರ್ ಸ್ಟೈಲ್ ಕೂಡ ಸೆಟ್ ಆಗಿರಲಿಲ್ಲ. ಲೂಸ್ ಆಗಿತ್ತು, ಉದ್ರಿತ್ತು, ಮತ್ತು ಅದು ಫೇಸಿಗೂ ಸೆಟ್ ಆಗ್ತಾ ಇರಲಿಲ್ಲ, ಆ ರೀತಿ ಇತ್ತು. ಸೊ ಈ ರೀತಿ ಎಲ್ಲ ಆಯಿತು. ಸೊ ನೋಡೋಣ ಬನ್ನಿ ಏನೇನಾಗುತ್ತೆ ಇನ್ನೂ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಅಕ್ಕಂಗೆ ಮೇಕಪ್ ಎಲ್ಲ ಮುಗೀತು, ಸ್ಯಾರಿ ಡ್ರೆಪ್ಪಿಂಗ್ ಮುಗೀತು. ಸೊ ಈಗ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿ ಬಂದಿತ್ತು ಕೂಡ.
ಅವರು ಅವ್ರಿಗೆ ರೆಡಿ ಮಾಡ್ತಾಯಿದ್ರು, ನಮ್ಮ ಅಕ್ಕನಿಗೆ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಯಿದ್ರು. ಈ ಕಡೆ ನಾವೆಲ್ಲ ರೆಡಿ ಆಗ್ತಾಯಿದ್ವಿ, ಅಂದರೆ ಡ್ರೆಸ್ ಹಾಕ್ಕೊಳ್ಳೋದಿರ್ಬೋದು, ಬ್ಯಾಂಗಲ್ಸ್, ಇಯರಿಂಗ್ಸು ಅದೆಲ್ಲನೂ ರೆಡಿ ಮಾಡಿಕೊಂಡು ಹಾಕ್ಕೊತಾ ಇದ್ವಿ. ಸೊ ಟೈಮ್ ಆಗುತ್ತೆ ಅಂತ. ನಮ್ಮ ಅಕ್ಕಂದೆಲ್ಲ ಮೇಕಪ್ ಎಲ್ಲ ಮುಗೀತು. ಸೊ ಅವಳು ಮನೆಗೆ ಹೊರಟ್ಲು. ಸೊ ಅಲ್ಲಿ ಆಲ್ರೆಡಿ ನಾಮಕರಣ, ನಾವು ಹೋಗೋಷ್ಟರಲ್ಲಿ, ನಾವು ಮೇಕಪ್ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾಮಕರಣ. ಸೊ ಅವರು ಅದಕ್ಕೆ ಲೇಟ್ ಆಗುತ್ತೆ ಅಂದ್ಕೊಂಡು ನೀವು ಮಾಡಿಸ್ಕೊಂಡು ಬರ್ರಿ, ಪಾಪುನ ಕೂಡ ರೆಡಿ ಮಾಡಬೇಕಿತ್ತಲ್ವ ಮನೆ ಹತ್ರ. ಸೊ ಹಂಗಾಗಿ ಅವರು ಹೊರಟರು. ಮೇಕಪ್ ಆದ ತಕ್ಷಣ ನಾವು ಈ ಕಡೆ ರೆಡಿ ಆಗ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ. ಅಂದರೆ ಅವರು ನಮಗೆಲ್ಲ ದುಪಟ್ಟ ಹಾಕೋದಿರ್ಬೋದು, ಹೇರ್ ಸ್ಟೈಲ್ ಮಾಡೋದಿರ್ಬೋದು ಎಲ್ರಿಗೂ ಮಾಡ್ತಾಯಿದ್ರು. ಸೊ ಈ ರೀತಿ ಹೋಗ್ತಾ ಇತ್ತು. ಸೊ ಫೈನಲ್ ಆಗಿ ನಾವು ರೆಡಿಯಾಗಿ ಮನೆ ಹತ್ರ ಬಂದ್ವಿ. ಆಲ್ರೆಡಿ ನಾಮಕರಣ ಎಲ್ಲ ಸ್ಟಾರ್ಟ್ ಆಗಿತ್ತು, ಅಂದರೆ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ನಾವು ಹೋಗಿ ಬರೋಷ್ಟರಲ್ಲಿ ಎಲ್ಲ ಫುಲ್ ಆಗಿತ್ತು. ಸೊ ಹಾಗೆ ನಾವು ಕೂಡ ಜಾಯ್ನ್ ಆದ್ವಿ. ಎಲ್ಲ ಕ್ಲಿಪ್ಪಿಂಗ್ಸು ತೊಗೊಳಕ್ಕಾಗಲಿಲ್ಲ. ಸೊ ಆ ಗಡಿಬಿಡಿಯಲ್ಲಿ ಸೊ ಎಷ್ಟಿದೆಯೋ ಅಷ್ಟು ಮಾತ್ರ ಹಾಕ್ತೀನಿ ನೋಡಿ. ನಿತ್ಯ ಟೈಮು ಒಳ್ಳೆನೆ ಈ ಕಡೆ ನೋಡಿ, ಈಗ ಈ ಕಡೆ ನೋಡಿ. ನೋಡಪ್ಪ ನೀನು ವಿಡಿಯೋ ಆನ್ ಮಾಡಿದ್ಯಾ? ಒಂದ್ಸರಿ ತೂಕ ನೋಡಿ, ಈ ಕಡೆ ನೋಡಿ. ಫೈನಲಿ ನಾಮಕರಣ ಎಲ್ಲ ಮುಗೀತು. ನಾವು ಕೂಡ ಲಾಸ್ಟಲ್ಲಿ ಊಟ ಮಾಡ್ಬೇಕಂತ ಕುತ್ಕೊಂಡ್ವಿ. ಸೊ ಮಾರ್ನಿಂಗಿಂದ ಏನು ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಈ ರೀತಿ ನೆಟ್ಟಿಗೆ ಮಾಡಿ ಏನಾದರೂ ಹೇಳ್ರೆ. ತುಪ್ಪ ಬಂದಿಲ್ಲ, ಅದೇ ಹೇಳಿದ್ದು.